ಹೊರಗಡೆ ಜಗತ್ತಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆದರೆ ಪೊಲೀಸ್ ಠಾಣೆಯೊಳಗೆ ಅವರು ಪಡ್ತಾ ಇರೋ ಯಾತನೆ, ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಒದ್ದಾಡ್ತಾ ಇದ್ದಾರಂತೆ. ಈಗಾಗಲೇ 2 ದಿನ ಲಾಕಪ್ನಲ್ಲೇ ಕಳೆದಿದ್ದಾರೆ. ನನಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಇದ್ದಾರಂತೆ. ಟೆನ್ಷನಲ್ಲಿ ಸಿಗರೇಟ್ ಕೇಳಿದ್ದಾರೆ ದರ್ಶನ್, ಬಟ್ ಕೊಟ್ಟಿಲ್ಲ ಅಧಿಕಾರಿಗಳು. ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದ. ಬೇಕಾದ್ರೆ ಊಟದ ವ್ಯವಸ್ಥೆ ಸ್ವಲ್ಪ, ಈಗ ಅವ್ರು ಕೊಟ್ಟಿದ್ದೇ ತಿನ್ನಬೇಕು ಅಂತ ಏನಿಲ್ಲ, ಒಂಚೂರು ಅವಕಾಶ ಮಾಡಿಕೊಡ್ತಾರೆ. ನನಗೆ ಇಲ್ಲಿ ತಿನ್ನಂಗೆ ಆಗ್ತಿದೆ, ಸರಿ ತರಿಸ್ಕೊಡ್ತೀನಿ ಬಿಡಪ್ಪ ಅಂತ ತರಿಸ್ಕೊಡ್ತಾರೆ. ವಿಚಾರಣೆಗೆ ನೀನು ರೆಸ್ಪಾನ್ಸ್ ಮಾಡು ಅಷ್ಟೇ, ತನಿಖೆಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡು. ಊಟದ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಅಧಿಕಾರಿಗಳು. ಬಟ್ ಅದನ್ನು ಬಿಟ್ಟು ಇಂತಹ ಸಿಗರೇಟ್ ಬೇಕು, ಮತ್ತೊಂದು ಬೇಕು, ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ಕಸ್ಟಡಿಯಲ್ಲಿ ಅವರ ಯಾತನೆ ಹೇಗಿದೆ ನೋಡೋಣ. ಊಟ ಕೊಟ್ಟರು ಕೂಡ ತಿನ್ನೋಕೆ ಮನಸ್ಸಿಲ್ವಂತೆ ದರ್ಶನ್ಗೆ. ಪದೇ ಪದೇ ಏನು ಕೇಳಿದ್ರು, ನಾನು ತಪ್ಪು ಮಾಡಿಲ್ಲ ಅಂತಿದ್ದಾರಂತೆ. ನನ್ನನ್ನು ಬಿಟ್ಬಿಡಿ ಅಂತ ಇದ್ದಾರಂತೆ. ಹೆಂಗೆ ಸಾಧ್ಯ ಆಗುತ್ತೆ? ಹೋಗಿರೋ ಜೀವ, ನನ್ನ ಅಮಾಯಕ, ನನ್ನನ್ನು ಬಿಟ್ಬಿಡಿ, ನನಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ಬಟ್ ಈ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡ. ಕೊಲೆಯಾದ ಸ್ಪಾಟ್ನಲ್ಲಿ ನಾನು ಇರಲಿಲ್ಲ ಅಂತಿದ್ದಾರಂತೆ. ಬಟ್ ಟೆಕ್ನಿಕಲ್ ಎವಿಡೆನ್ಸ್ಗಳು ನೀನು ಅಲ್ಲಿದ್ದೆ ಅನ್ನೋದನ್ನ ತೋರಿಸ್ತಾ ಇವೆ. ಬೆದರಿಸಲು ಹೇಳಿದ್ದೆ, ಕೊಲೆ ಮಾಡೋಕೆ ಹೇಳಿರಲಿಲ್ಲ ಅಂದಿದ್ದಾರಂತೆ. ಅಂದರೆ ಈತ ಆ ರೀತಿಯಾಗಿ ಅಶ್ಲೀಲ ಮೆಸೇಜ್ ಎಲ್ಲ ಮಾಡಿದ್ದಕ್ಕೆ ಹೆದರಿಸಿ ಒಂದೆರಡು ಆವಾಜ್ ಹಾಕಿ ಬಿಟ್ಬಿಡಿ ಅಂದಿದ್ದೆ. ಬಟ್ ಅದು ನೋಡಿದ್ರೆ ಹಿಂಗಾಗಿದೆ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನಾನು ಅಮಾಯಕ, ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ತಾ ಇದ್ದಾರಂತೆ. ಬಟ್ ಪೊಲೀಸರು ಅದನ್ನು ಕೇಳಬೇಕಲ್ಲ. ಸೊ ಇದಿಷ್ಟು ನಿನ್ನೆ ಏನೆಲ್ಲ ಆಯಿತು. ಒಂದು ಕಡೆ ಶೆಡ್ಡಿ ಕರ್ಕೊಂಡೋಗಿ ಪವಿತ್ರ ಗೌಡ ಒಂದು ಕಡೆ, ದರ್ಶನ್ ಒಂದು ಕಡೆ ನಿಂತಿದ್ರು ಕೈ ಕಟ್ಕೊಂಡು. ಅಧಿಕಾರಿಗಳು ಸ್ಪಾಟ್ ಮಹಜರು ನಡೆಸ್ತಾ ಇದ್ರು. ನೀವು ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿ ಬಂದ್ರಿ, ಹೆಂಗೆ ಓಡಿದ್ರಿ, ಆತನನ್ನು ಕರ್ಕೊಬಂದಿದ್ದು ಹೇಗೆ, ಆತ ಇಲ್ಲಿ ಕಿಡ್ನ್ಯಾಪ್ ಬರೋಷ್ಟೊತ್ತಿಗೆ ಆತನ ಪರಿಸ್ಥಿತಿ ಹೇಗಿತ್ತು, ಹೆದರಿದ್ನ, ಆತನಿಗೆ ನೀವು ವಿಷಯ ಮುಟ್ಸಿದ್ದು ಯಾವಾಗ, ನಿನ್ನನ್ನು ಕಿಡ್ನ್ಯಾಪ್ ಮಾಡಿರೋದು ಇಂಥ ವಿಚಾರಕ್ಕೆ ಅಂತ, ಇವೆಲ್ಲವನ್ನ ಕೇಳಿರ್ತಾರೆ. ಅದಾದ್ಮೇಲೆ ಹೆಂಗೆ ಓಡಿದ್ರಿ, ಯಾರ್ಯಾರು ಓಡಿದ್ರಿ, ಫಸ್ಟ್ ಹೊಡೆದಿದ್ದು ಯಾರು, ಎಲ್ಲೆಲ್ಲಿಗೆ ಓಡಿದ್ರಿ, ಆತ ಏನು ಕೇಳ್ಕೊಂಡ, ಹೊಡಿಬೇಕಾದ್ರೆ ಪರಿಪರಿಯಾಗಿ ಅಣ್ಣ ಅಂತ ಏನು ಕೇಳ್ಕೊಂಡ, ಇವೆಲ್ಲವನ್ನ ಕೇಳಿರ್ತಾರೆ. ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಬಿಟ್ರೆ ಈ 6 ತಿಂಗಳು ಕಳೆದ್ರೆ ಮುಗೀತು. ಅಧಿಕಾರಿಗಳು ಸರಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಅಂತಾರೆ, ಮತ್ತೇನು ಒಂದು ಕಸ್ಟಡಿ ಕೊಡಿ ಅಂತ ಕೇಳಲ್ಲ. ಇಲ್ಲ ಬರೀ ಇಂಥದ್ದೇ, ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಅಂತಿದ್ರೆ ಆರೋಪಿಗಳು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ. ಇನ್ನೊಂದಿಷ್ಟು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಅಧಿಕಾರಿಗಳು ಕೂಡ ಕೇಳೋ ಚಾನ್ಸಸ್ ಇದೆ. ಮತ್ತೆ ಇದು ಮರ್ಡರ್ ಕೇಸ್, ಬಹಳ ಸೀರಿಯಸ್ ವಿಚಾರ. ಬೇಲ್ ಸಿಗೋ ವಿಚಾರದಲ್ಲಿ ಇನ್ನೂ 4 ದಿನದ ನಂತರವೇ ಮಾತು, ಅದು ಸಿಗುತ್ತಾ ಅಥವಾ ಸಿಗಲ್ವಾ ಅಂತ. ಮತ್ತೆ ಅಧಿಕಾರಿಗಳು ಹೇಗೆ ಅಪ್ರೋಚ್ ಮಾಡ್ತಾರೆ ಮತ್ತೆ ಈ ಆರೋಪಿಗಳನ್ನ ಕಸ್ಟಡಿಗೆ, ಇವೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣ ದರ್ಶನ್ ನೆತ್ತಿ ಮೇಲೆ ಇದೀಗ ಒಂದು ರೀತಿ ಸಂಕಷ್ಟದ ತೂಗುಗತ್ತಿ ನೇತಾಡ್ತಾ ಇದೆ. ಊಟ ಕೊಟ್ಟರು ಕೂಡ ಸರಿಯಾಗಿ ಮಾಡ್ತಾ ಇಲ್ವಂತೆ ದರ್ಶನ್. ಜೊತೆಗೆ ಏನು ಕೇಳಿದ್ರು ನಂದೇನು ತಪ್ಪಿಲ್ಲ ಅಂತಿದ್ದಾರಂತೆ.